ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲೇ ವ್ಯವಹರಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಭಾರತೀನಗರದ ಎಸ್ಬಿಐ ಶಾಖೆ ಎದುರು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಹಣ ಕಟ್ಟುವ ಮತ್ತು ತೆಗೆದುಕೊಳ್ಳುವ ಹಾಗೂ ಇತರೆ ರಶೀದಿಗಳನ್ನು ಕನ್ನಡದಲ್ಲಿ ಮುದ್ರಿಸಿರುವುದು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಮಣಿಗೆರೆ ರಾಮಚಂದ್ರೇಗೌಡ ತಿಳಿಸಿದರು. ಮದ್ದೂರು ತಾಲೂಕು ಭಾರತೀನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 2ರಂದು ಕರಾವಳಿ ಕಾರ್ಯಕರ್ತರು ಎಸ್ಬಿಐ ಕಚೇರಿ ಎದುರು ಗ್ರಾಮೀಣ ಭಾಗದ ಜನರ ಹಿತ ದೃಷ್ಟಿಯಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲೇ ವ್ಯವಹರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿತ್ತು. ಇದರ ಅಂಗವಾಗಿ ಶಾಖೆ ವ್ಯವಸ್ಥಾಪಕರು ಮೇಲಧಿಕಾರಿಗಳ ಗಮನಕ್ಕೆ ತಂದು ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಇದ್ದಂತಹ ಎಲ್ಲ ರಶೀದಿಗಳನ್ನು ಹಿಂಪಡೆದು ಕನ್ನಡದಲ್ಲೇ ಮುದ್ರಿಸಿ ಗ್ರಾಹಕರಿಗೆ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಟ್ಟಿರುವುದು ಸ್ವಾಗತಾರ್ಹ ಎಂದರು. ಮಂಡ್ಯ ಜಿಲ್ಲೆಯ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲೇ ನಾಮಫಲಕ ಹಾಕಬೇಕು, ಕನ್ನಡದಲ್ಲೇ ವ್ಯವಹರಿಸುವಂತೆ ಗ್ರಾಹಕರಿಗೆ ಕಲ್ಪಿಸಿಕೊಡಬೇಕು. ಎಲ್ಲ ಅಧಿಕಾರಿ ವರ್ಗದವರು ಕನ್ನಡ ಬಲ್ಲವರಾಗಿರಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಇನ್ನು ನಮ್ಮ ನಾಡು ನುಡಿಗೆ ನೆಲ ಜಲಕ್ಕೆ ಯಾವುದೇ ಧಕ್ಕೆ ಆದರೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಲು ಸಿದ್ಧವಿರುತ್ತದೆ. ಯಾವ ಬೆದರಿಕೆಗೂ ಅಂಜುವುದಿಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಉಪಾಧ್ಯಕ್ಷ ಹೊನ್ನಾಯಕನಹಳ್ಳಿ ಸಂತೋಷ್, ಮಾದರಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಉಮೇಶ್, ಅರೇಚಾಕನಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಶಿವರಾಜು, ಕಳಿಮೆಳೆ ದೊಡ್ಡಿ ಗ್ರಾಮ ಘಟಕದ ಅಧ್ಯಕ್ಷ ನಾಗೇಶ್, ಜವರಾಯಿಗೌಡ ಇದ್ದರು. ಕಳೆದ 4-5 ದಿನಗಳ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಮದ್ದೂರು ತಾಲೂಕು ಘಟಕದ ವತಿಯಿಂದ ಭಾರತೀನಗರದ ಎಸ್ಬಿಐ ಶಾಖೆಯಲ್ಲಿ ಎಲ್ಲ ಒಂದು ಸವಲತ್ತುಗಳು, ನಮ್ಮ ಮೂಲಭೂತ ಸವಲತ್ತುಗಳು ಬ್ಯಾಂಕಿನಲ್ಲಿ ಕನ್ನಡದಲ್ಲೇ ಸಿಗಬೇಕು ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಒಂದು ಪ್ರತಿಭಟನೆ ಮಾಡೋದು. ಎಸ್ಬಿಐ ಶಾಖೆಯಲ್ಲಿ ಹಣವನ್ನು ಹಿಂಪಡೆಯುವಂಥ ರಸೀದಿಗಳಾಗಿರ್ಬೋದು, ಹಣವನ್ನು ಕಟ್ಟುವಂಥ ರಸೀದಿಗಳಾಗಿರ್ಬೋದು, ಮತ್ತು ನಮೂನೆಗಳು ಸಹ ಇಂಗ್ಲೀಷಲ್ಲಿ ಮುದ್ರಣವಾಗಿತ್ತು. ಹಾಗೆ ಖಾತೆಯನ್ನು ತೆರೆಯುವಂಥ ಪುಸ್ತಕಗಳು ಸಹ ಇಂಗ್ಲೀಷಲ್ಲಿ ಮುದ್ರಣ ಆಗಿದ್ದು ಕಂಡುಬಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹೋರಾಟವನ್ನು ಮಾಡಿತು. ಎಲ್ಲ ನಮ್ಮ ಆಡಳಿತ ಭಾಷೆಯಾದಂಥ ಕನ್ನಡದಲ್ಲಿ, ತಾಯ್ನುಡಿಯಾದಂಥ ಕನ್ನಡದಲ್ಲಿ ಎಲ್ಲ ಬ್ಯಾಂಕುಗಳಲ್ಲಿ ಕನ್ನಡವನ್ನು ಉಪಯೋಗಿಸಬೇಕು, ಕನ್ನಡವನ್ನು ಬಳಸಬೇಕು ಅಂಥೇಳಿ, ಮತ್ತು ಕನ್ನಡಿಗರನ್ನು ಕನ್ನಡ ಮಾತನಾಡುವಂತಹ ಅಧಿಕಾರಿಗಳ ಬ್ಯಾಂಕುಗಳಲ್ಲಿ ಇರಬೇಕು ಅಂತೇಳಿ ಪ್ರತಿಭಟನೆಯನ್ನು ಮಾಡಿತ್ತು. ಹೋರಾಟದ ಪ್ರತಿಫಲವಾಗಿ ಶಾಖೆಯ ವ್ಯವಸ್ಥಾಪಕರಾದಂಥವರು ಕೂಡಲೇ ಎಚ್ಚೆತ್ತಿ ಎಲ್ಲ ಹಣ ಕಟ್ಟುವ ರಸೀದಿಯನ್ನು, ಹಣ ಹಿಂಪಡೆಯುವಂಥ ರಸೀದಿಯನ್ನು, ನಮೂನೆಗಳನ್ನು ಕನ್ನಡದಲ್ಲಿ ಮುದ್ರಿಸಿದ್ದಾರೆ. ಅವ್ರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕೋರೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಎಲ್ಲ ಮಂಡ್ಯ ಜಿಲ್ಲೆಯ ಶಾಖಾಧಿಕಾರಿಗಳು ಕೂಡಲೇ ಎಲ್ಲ ಶಾಖೆಗಳನ್ನು ಕನ್ನಡದಲ್ಲೇ ವ್ಯವಹರಿಸಬೇಕು, ಇಲ್ಲಾಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಯ್ತು ಅಂತ ಈ ಮುಖಾಂತರ ನಾನು ಎಲ್ಲ ಮಂಡ್ಯ ಜಿಲ್ಲೆಯ ಶಾಖಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ರಕ್ಷಣಾ ವೇದಿಕೆ ಮದ್ದೂರು ತಾಲೂಕು ಘಟಕ ಸದಾ ಕನ್ನಡ ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಟವನ್ನು ಮಾಡುತ್ತೆ. ನಾಡಿಗೆ ನುಡಿಗೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ರಾಜಿ ಆಗಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿಗಾಗಿ ಏನು ಬೇಕಾದ್ರೂ ಮಾಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಎಲ್ಲ ಬ್ಯಾಂಕ್ ಶಾಖೆಗಳಿಗೂ ಸಹ ಈ ಮೂಲಕ ತಿಳಿಸ್ತೇನೆ.